ಅಮ್ಮ, ಅಚಿಂತ್ಯ ಮದ್ವೆ ಆಗೋ ಸ್ಥಿತಿಯಲ್ಲಿ ಇಲ್ಲ. ದಯವಿಟ್ಟು ನನ್ನ ಮಾತನ್ನ ಅರ್ಥ ಮಾಡ್ಕೋ. ಅಚಿಂತ್ಯ ನಾರ್ಮಲ್ ಲೈಫ್ ಲೀಡ್ ಮಾಡೋ ತನಕ ಮದ್ವೆ ಬಗ್ಗೆ ಮಾತುಕತೆ ಬೇಡ. ಒಂದ್ ವೇಳೆ ಮದ್ವೆ ಮಾಡ್ಬಿಟ್ರೆ? ಅಮ್ಮ, ನಾನು ಹೇಳೋದನ್ನ ಅರ್ಥ ಮಾಡ್ಕೊಳಮ್ಮ. ಅಚಿಂತ್ಯಂಗೆ ಭಕ್ತಿನೇ ಅಂತಲ್ಲ, ಯಾವುದೇ ಹುಡುಗಿನ ಕೊಟ್ಟು ಮದ್ವೆ ಮಾಡೋದು ತಪ್ಪಾಗುತ್ತೆ. ಮದ್ವೆ ಅನ್ನೋದು ಹೆಣ್ಮಕ್ಳು ಜೀವನದಲ್ಲಿ ದೊಡ್ಡ ಘಟ್ಟ. ಮದ್ವೆ ಬಗ್ಗೆ ಪ್ರತಿಯೊಬ್ಬರಿಗೂ 1000 ಕನ್ಸಿರುತ್ತೆ. ಆ ಕನ್ಸನ್ನ ಭಕ್ತಿಯಿಂದ ಹೇಗೆ ಕಿತ್ಕೋತೀರಾ? ಇದು ನನ್ಗಿಂತ ಚೆನ್ನಾಗಿ ನಿಮ್ಗೆ ಅರ್ಥ ಆಗ್ಬೇಕು. ಅಚಿಂತ್ಯನ ಚೆನ್ನಾಗಿ ನೋಡ್ಕೋತಾಳೆ, ಅವನು ನಾ ಮೊದ್ಲಿನ ಹಾಗೆ ಮಾಡ್ತಾಳೆ ಅನ್ನೋ ನಂಬಿಕೆನ ಮದ್ವೆ ಮಾಡೋದ್ರಿಂದನೇ ಸಾಬೀತ್ ಮಾಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಅಚಿಂತ್ಯನ್ಗೆ ಮದ್ವೆ ಮಾಡೋದೇ ಬೇಡ್ವಾ? ಅಮ್ಮ, ಖಂಡಿತ ಮಾಡೋಣ. ಅವನ್ ಸ್ವಲ್ಪ ಸುಧಾರಿಸ್ಕೊಳ್ಳಿ. ಅಚಿಂತ್ಯಂಗೆ ಜೀವನದ ಬಗ್ಗೆ ಅರ್ಥ ಆಗೋ ತನಕ ಅವನ್ ಸರಿ ಹೋಗೋವರೆಗೂ ಮದ್ವೆ ಅಪ್ಲಿಕೇಶನ್ ಬೇಕಾಗಿಲ್ಲ. ಹಾಗೆ ಹೇಳೋಕ್ ಆಗಲ್ಲ ಅಗಸ್ತ್ಯ. ಒಂದು ವೇಳೆ ಈ ಮದುವೆಯಿಂದಾನೇ ಅಚಿಂತ್ಯ ಸರಿ ಹೋಗ್ತಾನೆ ಅನ್ನೋದು ಆ ದೇವ್ರ ಇಚ್ಛೆ ಆಗಿದ್ರೆ? ಮದ್ವೆ ಆದ್ಮೇಲೆ ಎಲ್ಲ ಗಂಡಸರು ಅರ್ಥ ಮಾಡ್ಕೊಂಡು ಜೀವನ ಸಾಗಿಸ್ತಾರೆ, ಚೆನ್ನಾಗಿರ್ತಾರೆ ಅಂತ ಹೇಗೆ ಹೇಳಕ್ಕಾಗುತ್ತೆ? ಒಬ್ಬ ಜೂಜ್ಕೋರ ಮದ್ವೆ ಆದ್ಮೇಲೆ ಜೂಜಾಡ್ತಾನೆ, ಕುಡ್ಕ ಮದ್ವೆ ಆದ್ಮೇಲೆ ಕುಡಿತಾನೆ, ಮೋಸಗಾರ ಮೋಸ ಮಾಡ್ತಾನೆ ಹೋಗ್ತಾನೆ. ನಮ್ ಬದುಕಲ್ಲಿ ಏನು ಬದಲಾಗ್ತಾ ಹೋಗಲ್ಲ. ಇಲ್ಲಿ ಬದಲಾಗಬೇಕಾಗಿರೋ ಮುಖ್ಯವಾದ ವಿಷಯ ಏನು ಅಂದ್ರೆ ಹೆಣ್ಣಿನ ಬದುಕು. ದೊಡ್ಡೋರ್ ಮತ್ಗೆ ಕಟ್ಬಿದ್ದು ಇಷ್ಟ ಇಲ್ದಿರೋರ್ನ ಮದ್ವೆ ಆಗಿ ಜೀವನ ಪೂರ್ತಿ ನರಕ ಅನುಭವಿಸ್ತಾರೆ. ಅದು ಭಕ್ತಿ ಜೀವನದಲ್ಲಿ ಆಗೋದು ನನಗಿಷ್ಟ ಇಲ್ಲ. ಇಷ್ಟಕ್ಕೂ ಈಗ ಅಚಿಂತ್ಯಂಗೆ ಬೇಕಾಗಿರೋದು ಮದ್ವೆ ಅಲ್ಲ, ಸರಿಯಾಗಿರೋ ಮೆಡಿಕಲ್ ಟ್ರೀಟ್ಮೆಂಟ್ ಇಂದ ಮಾತ್ರ ಅವ್ನು ಸರಿ ಹೋಗಕ್ ಸಾಧ್ಯ. ಅಚಿಂತ್ಯಂಗೆ ಒಳ್ಳೆ ಪ್ರೀತಿ ಕೊಡೋ ಕುಟುಂಬ ಇದೆ, ಕರೆಕ್ಟ್ ತಾನೆ ಅಜ್ಜಿ? ಅದಕ್ಕೋಸ್ಕರ ಮದ್ವೆ ಮಾಡ್ಬೇಕನ್ನೋದೇನಿಲ್ಲ. ಸರಿಯಾಗಿ ಹೇಳಿದೆ ಅಗಸ್ತ್ಯ, ಮದ್ವೆ ಬಗ್ಗೆ ಯೋಚನೆ ಮಾಡೋದೇ ಬೇಡ. ಅಷ್ಟಕ್ಕೂ ಸಾಕ್ ನಿಲ್ಸಿ. ಚಿಕ್ಕಮ್ಮ, ಯಾರು ಏನ್ ಬೇಕಾದ್ರು ಅನ್ಕೊಳ್ಳಿ, ಏನಾದ್ರೂ ಮಾತಾಡ್ಲಿ, ಗೊತ್ತಾಯ್ತಾ? ನಾಳೆ ನಾವು ದಾಮಿನಿ ಅಮ್ಮವ್ರ ಮನೆಗೆ ಹೋಗಿ ಕೈ ಮುಗ್ದು ನಮ್ಗೆ ನಿಮ್ ಸಂಬಂಧ ಬಿಲ್ಕುಲ್ ಬೇಡ, ನಮ್ ಹುಡುಗಿನ ನಿಮ್ ಮನೆಗ್ ಕಳ್ಸೋದಿಲ್ಲ ಅಂತ ಹೇಳ್ಬಿಡೋಣ. ಆದ್ರೆ ಇಷ್ಟು ಸುಲಭವಾಗಿ ಈ ಕೆಲ್ಸ ಆಗತ್ತೆ ಅಂತ ನಿಂಗ್ ಅನ್ಸತ್ತಾ? ಆಗತ್ತೆ, ಆಗ್ಲೇಬೇಕು. ನನಗೆ ಬೇಜಾರಾಗ್ತಿರೋದೇನು ಅಂತಂದ್ರೆ, ಈ ಭಕ್ತಿ ಅಚಿಂತ್ಯನ್ ಕಾಪಾಡೋಕೆ ಯಾಕೆ ಹೋಗ್ಬೇಕಿತ್ತು ಅಂತ. ನಾಳೆ ಇದರಿಂದ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಅಂತ ನನಗನ್ನಿಸ್ತಿದೆ. ಸಮಸ್ಯೆನಾ? ಮತ್ತೆ ಈಗ ದಾಮಿನಿ ಅಮ್ಮವ್ರು ಅಚಿಂತ್ಯನ್ ಕಾಪಾಡಿದ್ದ ಅಲ್ಲ ತಾನೆ? ಈಗ ಅವ್ರಿಗೆ ಬೇಕಾದಂಗ ಅವ್ರು ಅರ್ಥ ಮಾಡ್ಕೊಂಬಿಟ್ರೆ? ಹೌದು, ಭಕ್ತಿಗೆ ಅಚಿಂತ್ಯನ್ ಮೇಲೆ ಅಷ್ಟೊಂದ್ ಪ್ರೀತಿ ಇರೋದ್ರಿಂದನೇ ದಿಟ್ಟೆ ವೀರೆ ತರ ತನ್ನ ಪ್ರಾಣನೇ ಒತ್ತೆ ಇಟ್ಟು ಅಚಿಂತ್ಯನ್ ಕಾಪಾಡಿದ್ಲು ಅಂತ ಅನ್ಕೋಬಹುದು. ಮತ್ತೆ ನಾವು ಸುಮ್ಮನೆ ಇದ್ರೆ ಇದಕ್ಕೆ ಇನ್ನಷ್ಟು ಪುಷ್ಟಿ ಕೊಟ್ಟಂಗ ಆಗತ್ತೆ. ಇದೆಲ್ಲ ಬೇಕಾಗಿರ್ಲಿಲ್ಲ ಚಿಕ್ಕಮ್ಮ. ಅಯ್ಯೋ ಶ್ರೀಕಾಂತ, ಈಗಾಗೋಗಿದ್ರ ಬಗ್ಗೆ ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ಇಷ್ಟಕ್ಕೂ ಅಚಿಂತ್ಯ ಅವಳ ಫ್ರೆಂಡು ಅಂತ ಕಾಪಾಡಕ್ ಹೋಗಿರ್ಬೋದಷ್ಟೇ. ಅದು ಅಲ್ದೆ ನಿನಗೆ ಗೊತ್ತಿಲ್ವಾ, ನಮ್ ಪುಟ್ಟಿ ಯಾರೇ ಕಷ್ಟದಲ್ಲಿದ್ರು ಓಡ್ ಹೋಗಿ ಸಹಾಯ ಮಾಡ್ತಾಳೆ. ಅದು ಗೊತ್ತಿರೋರೇ ಆಗಿರ್ಲಿ, ಅಪರಿಚಿತರೇ ಆಗಿರ್ಲಿ. ಇನ್ನು ಗೊತ್ತಿರೋ ಅಚಿಂತ್ಯನ್ ಬಿಟ್ಬಿಡ್ತಾಳ? ಅದು ನಿಜಾನೇ ಬಿಡಿ. ಈ ತರ ಕೆಲಸದಿಂದ ಭಕ್ತಿನ ದೂರ ಮಾಡೋದು ಸಾಧ್ಯನೇ ಇಲ್ಲ. ಶ್ರೀಕಾಂತ, ಈಗ ನಾವ್ ಯೋಚನೆ ಮಾಡ್ಬೇಕಾಗಿರೋದು ಅವಳ ಮದ್ವೆ ಬಗ್ಗೆ. ಚಿಕ್ಕಮ್ಮ, ಇದ್ರಲ್ಲಿ ಯೋಚನೆ ಮಾಡುವಂತದ್ದು ಏನಿದೆ ಅಂತ? ನಾಳೆ ಸೀದಾ ದಾಮಿನಿ ಅಮ್ಮವ್ರ ಮನೆಗೆ ಹೋಗಿ ನಾವ್ ಹೇಳ್ಬೇಕಾಗಿದ್ದನ್ನ ಹೇಳೋಣ.
ಅಷ್ಟೇ. ಆದ್ರೆ ಅಕ್ಕಂಗೇನಾದ್ರೂ ಗೊತ್ತಾದ್ರೆ? ಗೊತ್ತಾಗ್ಲಿ ಬಿಡಿ, ಗೊತ್ತಾದ್ರೆ ನಮ್ ಕೆಲಸ ಕಮ್ಮಿನೇ ಆಗುತ್ತೆ. ಹಂಗಂತ್ಯ? ಹ್ಮ್ ಹ್ಮ್